ಈಗಾಗಲೇ ಸಚಿವ ಗವಾದ ಆಸಿಫ್ ಏನ್ ಹೇಳಿದ್ದಾನೆ ಹಿಂದೆ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ, ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ಭಾರತದ ಮೇಲೆ ಎನಿ ಟೈಮ್ ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ರಕ್ತವನ್ನ ಹರಿಸ್ತೀವಿ, ನೀರಿನ ವಿಚಾರ ಇರ್ಬೋದು ಮತ್ತೊಂದು ಮಗದೊಂದು ಏನೇ ಆದ್ರೂ ಕೂಡ ಭಾರತದ ವಿರುದ್ಧ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿದಿರುವಂತ ಇದೇ ಪಾಕ್ ಸಚಿವ ಆಸಿಫ್ ಈಗ ಹೇಳ್ತಾನೆ, ನಮಗ್ ದೇವರೇ ದಿಕ್ಕು, ಅಲ್ಲಾನೇ ದಿಕ್ಕು, ನಮ್ಗೆ ಇನ್ ಬೇರೇನ್ ಗತಿ ಇಲ್ಲ ನಮ್ಗೆ ಅಂತ ಹೇಳ್ಕೊಂಡು ಈಗ ಅಸಹಾಯಕತೆಯನ್ನ ಮೆರಿತಾ ಇದ್ದಾನೆ ಇದೇ ಪಾಕ್ ಸಚಿವ. ನೋಡಿ, ಹೇಳೋಕೆ ಯಾವ ರೀತಿಯಾಗಿ ಬಿಲ್ಡಪ್ ಕೊಟ್ಟಿದ್ದಾನಂತ ಹೇಳಿದ್ರೆ, ಇದೇ ಸಚಿವ ಇಂಟರ್ವ್ಯೂ ಸಂದರ್ಭದಲ್ಲಿ ಪಾಕ್ನ ಬಗ್ಗು ಬಡಿತೀವಿ ಅಂತ ಹೇಳಿದವನೀಗ ದೇವರೇ ದಿಕ್ಕು ಅಂತ ಹೇಳ್ತಿದ್ದಾನೆ. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಪಾಕಿಸ್ತಾನದ ಪರಿಸ್ಥಿತಿ. ಇನ್ನೊಂದ್ ಕಡೆಯಲ್ಲಿ ಆ ಮುನೀರ್, ನಮ್ಮ ಕಾಶ್ಮೀರ ನಮ್ಮ ನರನಾಡಿ ಅಂತ ಹೇಳಿರುವಂತಹ ಮುನೀರ್, ಪಾಕಿಸ್ತಾನದ ಈ ಸೇನಾ ಮುಖ್ಯಸ್ಥ ಬಿಲದಲ್ಲಿ ಅಡುಗೆ ಕುಳಿತುಕೊಂಡಿದ್ದಾನೆ. ಬೆಕ್ಕಿನ ಹಾಗೆ ಬಿಲದಲ್ಲಿ ಅಡುಗೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂತೆಂತ ವಿಪರ್ಯಾಸ. ಮುನೀರ್ನ ಇಡೀ ಸಂಸಾರ ಲಂಡನ್ಗೆ ಶಿಫ್ಟ್ ಆಗಿದೆ. ಇದರ ನಡುವೆ ಈಗ ಎಷ್ಟು ಜನ ಪಲಾಯನ ಆಗಿದ್ರೋ ಗೊತ್ತಿಲ್ಲ. ಜೊತೆಗೆ ಮಿಲಿಟರಿಯಲ್ಲೂ ಕೂಡ ರಿಸೈನ್ ಮಾಡ್ತಾ ಇದಾರೆ. ನಮ್ಗೆ ಯಾಕೆ ಬೇಕಪ್ಪ ಇವ್ರೊಳಗೆ ಕಚ್ಚಾಟದಲ್ಲಿ, ನಮ್ಮ ಜೀವ ಯಾಕೆ ಹೋಗ್ಬೇಕು ಅಂತ ಹೇಳ್ಕೊಂಡು ಪಾಕಿಸ್ತಾನದ ಮಿಲಿಟರಿಯವರು 5,000 ಜನ ರಿಸೈನ್ ಮಾಡ್ಕೊಂಡಿದ್ದಾರೆ. ಇದು ಸೇನೆ ವ್ಯವಸ್ಥೆ ಯಾವ ರೀತಿ ಆಗಿದೆ, ಸೇನೆಯು ಪಾಕಿಸ್ತಾನದಲ್ಲಿ ಎಷ್ಟು ನಿಷ್ಠೆಯನ್ನ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಿದೆ. ಈಗಾಗಲೇ ಸಚಿವ ಗವಾದ ಆಸಿಫ್ ಏನ್ ಹೇಳಿದ್ದಾನೆ ಹಿಂದೆ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ, ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ಭಾರತದ ಮೇಲೆ ಎನಿ ಟೈಮ್ ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ರಕ್ತವನ್ನ ಹರಿಸ್ತೀವಿ, ನೀರಿನ ವಿಚಾರ ಇರ್ಬೋದು ಮತ್ತೊಂದು ಮಗದೊಂದು ಏನೇ ಆದ್ರೂ ಕೂಡ ಭಾರತದ ವಿರುದ್ಧ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿದಿರುವಂತ ಇದೇ ಪಾಕ್ ಸಚಿವ ಆಸಿಫ್ ಈಗ ಹೇಳ್ತಾನೆ, ನಮಗ್ ದೇವರೇ ದಿಕ್ಕು, ಅಲ್ಲಾನೇ ದಿಕ್ಕು, ನಮ್ಗೆ ಇನ್ ಬೇರೇನ್ ಗತಿ ಇಲ್ಲ ನಮ್ಗೆ ಅಂತ ಹೇಳ್ಕೊಂಡು ಈಗ ಅಸಹಾಯಕತೆಯನ್ನ ಮೆರಿತಾ ಇದ್ದಾನೆ ಇದೇ ಪಾಕ್ ಸಚಿವ. ನೋಡಿ, ಹೇಳೋಕೆ ಯಾವ ರೀತಿಯಾಗಿ ಬಿಲ್ಡಪ್ ಕೊಟ್ಟಿದ್ದಾನಂತ ಹೇಳಿದ್ರೆ, ಇದೇ ಸಚಿವ ಇಂಟರ್ವ್ಯೂ ಸಂದರ್ಭದಲ್ಲಿ ಪಾಕ್ನ ಬಗ್ಗು ಬಡಿತೀವಿ ಅಂತ ಹೇಳಿದವನೀಗ ದೇವರೇ ದಿಕ್ಕು ಅಂತ ಹೇಳ್ತಿದ್ದಾನೆ. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಪಾಕಿಸ್ತಾನದ ಪರಿಸ್ಥಿತಿ. ಇನ್ನೊಂದ್ ಕಡೆಯಲ್ಲಿ ಆ ಮುನೀರ್, ನಮ್ಮ ಕಾಶ್ಮೀರ ನಮ್ಮ ನರನಾಡಿ ಅಂತ ಹೇಳಿರುವಂತಹ ಮುನೀರ್, ಪಾಕಿಸ್ತಾನದ ಈ ಸೇನಾ ಮುಖ್ಯಸ್ಥ ಬಿಲದಲ್ಲಿ ಅಡುಗೆ ಕುಳಿತುಕೊಂಡಿದ್ದಾನೆ. ಬೆಕ್ಕಿನ ಹಾಗೆ ಬಿಲದಲ್ಲಿ ಅಡುಗೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂತೆಂತ ವಿಪರ್ಯಾಸ. ಮುನೀರ್ನ ಇಡೀ ಸಂಸಾರ ಲಂಡನ್ಗೆ ಶಿಫ್ಟ್ ಆಗಿದೆ. ಇದರ ನಡುವೆ ಈಗ ಎಷ್ಟು ಜನ ಪಲಾಯನ ಆಗಿದ್ರೋ ಗೊತ್ತಿಲ್ಲ. ಜೊತೆಗೆ ಮಿಲಿಟರಿಯಲ್ಲೂ ಕೂಡ ರಿಸೈನ್ ಮಾಡ್ತಾ ಇದಾರೆ. ನಮ್ಗೆ ಯಾಕೆ ಬೇಕಪ್ಪ ಇವ್ರೊಳಗೆ ಕಚ್ಚಾಟದಲ್ಲಿ, ನಮ್ಮ ಜೀವ ಯಾಕೆ ಹೋಗ್ಬೇಕು ಅಂತ ಹೇಳ್ಕೊಂಡು ಪಾಕಿಸ್ತಾನದ ಮಿಲಿಟರಿಯವರು 5,000 ಜನ ರಿಸೈನ್ ಮಾಡ್ಕೊಂಡಿದ್ದಾರೆ. ಇದು ಸೇನೆ ವ್ಯವಸ್ಥೆ ಯಾವ ರೀತಿ ಆಗಿದೆ, ಸೇನೆಯು ಪಾಕಿಸ್ತಾನದಲ್ಲಿ ಎಷ್ಟು ನಿಷ್ಠೆಯನ್ನ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಿದೆ. ಈಗಾಗಲೇ ಸಚಿವ ಗವಾದ ಆಸಿಫ್ ಏನ್ ಹೇಳಿದ್ದಾನೆ ಹಿಂದೆ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ, ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ಭಾರತದ ಮೇಲೆ ಎನಿ ಟೈಮ್ ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ರಕ್ತವನ್ನ ಹರಿಸ್ತೀವಿ, ನೀರಿನ ವಿಚಾರ ಇರ್ಬೋದು ಮತ್ತೊಂದು ಮಗದೊಂದು ಏನೇ ಆದ್ರೂ ಕೂಡ ಭಾರತದ ವಿರುದ್ಧ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿದಿರುವಂತ ಇದೇ ಪಾಕ್ ಸಚಿವ ಆಸಿಫ್ ಈಗ ಹೇಳ್ತಾನೆ, ನಮಗ್ ದೇವರೇ ದಿಕ್ಕು, ಅಲ್ಲಾನೇ ದಿಕ್ಕು, ನಮ್ಗೆ ಇನ್ ಬೇರೇನ್ ಗತಿ ಇಲ್ಲ ನಮ್ಗೆ ಅಂತ ಹೇಳ್ಕೊಂಡು ಈಗ ಅಸಹಾಯಕತೆಯನ್ನ ಮೆರಿತಾ ಇದ್ದಾನೆ ಇದೇ ಪಾಕ್ ಸಚಿವ. ನೋಡಿ, ಹೇಳೋಕೆ ಯಾವ ರೀತಿಯಾಗಿ ಬಿಲ್ಡಪ್ ಕೊಟ್ಟಿದ್ದಾನಂತ ಹೇಳಿದ್ರೆ, ಇದೇ ಸಚಿವ ಇಂಟರ್ವ್ಯೂ ಸಂದರ್ಭದಲ್ಲಿ ಪಾಕ್ನ ಬಗ್ಗು ಬಡಿತೀವಿ ಅಂತ ಹೇಳಿದವನೀಗ ದೇವರೇ ದಿಕ್ಕು ಅಂತ ಹೇಳ್ತಿದ್ದಾನೆ. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಪಾಕಿಸ್ತಾನದ ಪರಿಸ್ಥಿತಿ. ಇನ್ನೊಂದ್ ಕಡೆಯಲ್ಲಿ ಆ ಮುನೀರ್, ನಮ್ಮ ಕಾಶ್ಮೀರ ನಮ್ಮ ನರನಾಡಿ ಅಂತ ಹೇಳಿರುವಂತಹ ಮುನೀರ್, ಪಾಕಿಸ್ತಾನದ ಈ ಸೇನಾ ಮುಖ್ಯಸ್ಥ ಬಿಲದಲ್ಲಿ ಅಡುಗೆ ಕುಳಿತುಕೊಂಡಿದ್ದಾನೆ. ಬೆಕ್ಕಿನ ಹಾಗೆ ಬಿಲದಲ್ಲಿ ಅಡುಗೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂತೆಂತ ವಿಪರ್ಯಾಸ. ಮುನೀರ್ನ ಇಡೀ ಸಂಸಾರ ಲಂಡನ್ಗೆ ಶಿಫ್ಟ್ ಆಗಿದೆ. ಇದರ ನಡುವೆ ಈಗ ಎಷ್ಟು ಜನ ಪಲಾಯನ ಆಗಿದ್ರೋ ಗೊತ್ತಿಲ್ಲ. ಜೊತೆಗೆ ಮಿಲಿಟರಿಯಲ್ಲೂ ಕೂಡ ರಿಸೈನ್ ಮಾಡ್ತಾ ಇದಾರೆ. ನಮ್ಗೆ ಯಾಕೆ ಬೇಕಪ್ಪ ಇವ್ರೊಳಗೆ ಕಚ್ಚಾಟದಲ್ಲಿ, ನಮ್ಮ ಜೀವ ಯಾಕೆ ಹೋಗ್ಬೇಕು ಅಂತ ಹೇಳ್ಕೊಂಡು ಪಾಕಿಸ್ತಾನದ ಮಿಲಿಟರಿಯವರು 5,000 ಜನ ರಿಸೈನ್ ಮಾಡ್ಕೊಂಡಿದ್ದಾರೆ. ಇದು ಸೇನೆ ವ್ಯವಸ್ಥೆ ಯಾವ ರೀತಿ ಆಗಿದೆ, ಸೇನೆಯು ಪಾಕಿಸ್ತಾನದಲ್ಲಿ ಎಷ್ಟು ನಿಷ್ಠೆಯನ್ನ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಿದೆ. ಈಗಾಗಲೇ ಸಚಿವ ಗವಾದ ಆಸಿಫ್ ಏನ್ ಹೇಳಿದ್ದಾನೆ ಹಿಂದೆ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ,
ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ. ಭಾರತದ ಮೇಲೆ ಎನಿ ಟೈಮ್ ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ. ರಕ್ತವನ್ನ ಹರಿಸ್ತೀವಿ. ನೀರಿನ ವಿಚಾರ ಇರ್ಬೋದು, ಮತ್ತೊಂದು ಮಗದೊಂದು ಏನೇ ಆದ್ರೂ ಕೂಡ ಭಾರತದ ವಿರುದ್ಧ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿದಿರುವಂತ ಇದೇ ಪಾಕ್ ಸಚಿವ ಆಸಿಫ್ ಈಗ ಹೇಳ್ತಾನೆ, ನಮಗ್ ದೇವರೇ ದಿಕ್ಕು, ಅಲ್ಲಾನೇ ದಿಕ್ಕು, ನಮ್ಗೆ ಇನ್ ಬೇರೇನ್ ಗತಿ ಇಲ್ಲ ನಮ್ಗೆ ಅಂತ ಹೇಳ್ಕೊಂಡು ಈಗ ಅಸಹಾಯಕತೆಯನ್ನು ಮೆರಿತಾ ಇದ್ದಾನೆ ಇದೇ ಪಾಕ್ ಸಚಿವ. ನೋಡಿ, ಹೇಳೋಕೆ ಯಾವ ರೀತಿಯಾಗಿ ಬಿಲ್ಡಪ್ ಕೊಟ್ಟಿದ್ದಾನಂತ ಹೇಳಿದ್ರೆ, ಇದೇ ಸಚಿವ ಇಂಟರ್ವ್ಯೂ ಸಂದರ್ಭದಲ್ಲಿ ಪಾಕ್ನ ಬಗ್ಗು ಬಡ್ತೀವಿ ಅಂತ ಹೇಳಿದವನೀಗ ದೇವರೇ ದಿಕ್ಕು ಅಂತ ಹೇಳ್ತಿದ್ದಾನೆ. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಪಾಕಿಸ್ತಾನದ ಪರಿಸ್ಥಿತಿ. ಇನ್ನೊಂದ್ ಕಡೆಯಲ್ಲಿ ಆ ಮುನೀರ್, ನಮ್ಮ ಕಾಶ್ಮೀರ ನಮ್ಮ ನರನಾಡಿ ಅಂತ ಹೇಳಿರುವಂತ ಮುನೀರ್ ಪಾಕಿಸ್ತಾನದ ಈ ಸೇನಾ ಮುಖ್ಯಸ್ಥ ಬಿಲದಲ್ಲಿ ಅಡಗಿ ಕುಳಿತುಕೊಂಡಿದ್ದಾನೆ. ಬೆಕ್ಕಿನ ಹಾಗೆ ಬಿಲದಲ್ಲಿ ಅಡುಗೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂತೆಂತ ವಿಪರ್ಯಾಸ. ಮುನೀರ್ನ ಇಡೀ ಸಂಸಾರ ಲಂಡನ್ಗೆ ಶಿಫ್ಟ್ ಆಗಿದೆ. ಇದರ ನಡುವೆ ಈಗ ಎಷ್ಟು ಜನ ಪಲಾಯನ ಆಗಿದ್ರೋ ಗೊತ್ತಿಲ್ಲ. ಜೊತೆಗೆ ಮಿಲಿಟರಿಯಲ್ಲೂ ಕೂಡ ರಿಸೈನ್ ಮಾಡ್ತಾ ಇದ್ರೆ, ನಮ್ಗೆ ಯಾಕೆ ಬೇಕಪ್ಪ ಇವ್ರೊಳಗೆ ಕಚ್ಚಾಟದಲ್ಲಿ, ನಮ್ಮ ಜೀವ ಯಾಕೆ ಹೋಗ್ಬೇಕು ಅಂತ ಹೇಳ್ಕೊಂಡು ಪಾಕಿಸ್ತಾನದ ಮಿಲಿಟರಿಯವರು 5,000 ಜನ ರಿಸೈನ್ ಮಾಡ್ಕೊಂಡಿದ್ದಾರೆ. ಇದು ಸೇನೆ ವ್ಯವಸ್ಥೆ ಯಾವ ರೀತಿ ಆಗಿದೆ, ಸೇನೆಯು ಪಾಕಿಸ್ತಾನದಲ್ಲಿ ಎಷ್ಟು ನಿಷ್ಠೆಯನ್ನ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಿದೆ. ಈಗಾಗಲೇ ಸಚಿವ ಗವಾದ್ ಆಸಿಫ್ ಏನ್ ಹೇಳಿದ್ದಾನೆ ಹಿಂದೆ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ, ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ. ಭಾರತದ ಮೇಲೆ ಎನಿ ಟೈಮ್ ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ. ರಕ್ತವನ್ನ ಹರಿಸ್ತೀವಿ. ನೀರಿನ ವಿಚಾರ ಇರ್ಬೋದು, ಮತ್ತೊಂದು ಮಗದೊಂದು ಏನೇ ಆದ್ರೂ ಕೂಡ ಭಾರತದ ವಿರುದ್ಧ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿದಿರುವಂತ ಇದೇ ಪಾಕ್ ಸಚಿವ ಆಸಿಫ್ ಈಗ ಹೇಳ್ತಾನೆ, ನಮಗ್ ದೇವರೇ ದಿಕ್ಕು, ಅಲ್ಲಾನೇ ದಿಕ್ಕು, ನಮ್ಗೆ ಇನ್ ಬೇರೇನ್ ಗತಿ ಇಲ್ಲ ನಮ್ಗೆ ಅಂತ ಹೇಳ್ಕೊಂಡು ಈಗ ಅಸಹಾಯಕತೆಯನ್ನು ಮೆರಿತಾ ಇದ್ದಾನೆ ಇದೇ ಪಾಕ್ ಸಚಿವ. ನೋಡಿ, ಹೇಳೋಕೆ ಯಾವ ರೀತಿಯಾಗಿ ಬಿಲ್ಡಪ್ ಕೊಟ್ಟಿದ್ದಾನಂತ ಹೇಳಿದ್ರೆ, ಇದೇ ಸಚಿವ ಇಂಟರ್ವ್ಯೂ ಸಂದರ್ಭದಲ್ಲಿ ಪಾಕ್ನ ಬಗ್ಗು ಬಡ್ತೀವಿ ಅಂತ ಹೇಳಿದವನೀಗ ದೇವರೇ ದಿಕ್ಕು ಅಂತ ಹೇಳ್ತಿದ್ದಾನೆ. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಪಾಕಿಸ್ತಾನದ ಪರಿಸ್ಥಿತಿ. ಇನ್ನೊಂದ್ ಕಡೆಯಲ್ಲಿ ಆ ಮುನೀರ್, ನಮ್ಮ ಕಾಶ್ಮೀರ ನಮ್ಮ ನರನಾಡಿ ಅಂತ ಹೇಳಿರುವಂತ ಮುನೀರ್ ಪಾಕಿಸ್ತಾನದ ಈ ಸೇನಾ ಮುಖ್ಯಸ್ಥ ಬಿಲದಲ್ಲಿ ಅಡಗಿ ಕುಳಿತುಕೊಂಡಿದ್ದಾನೆ. ಬೆಕ್ಕಿನ ಹಾಗೆ ಬಿಲದಲ್ಲಿ ಅಡುಗೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂತೆಂತ ವಿಪರ್ಯಾಸ. ಮುನೀರ್ನ ಇಡೀ ಸಂಸಾರ ಲಂಡನ್ಗೆ ಶಿಫ್ಟ್ ಆಗಿದೆ. ಇದರ ನಡುವೆ ಈಗ ಎಷ್ಟು ಜನ ಪಲಾಯನ ಆಗಿದ್ರೋ ಗೊತ್ತಿಲ್ಲ. ಜೊತೆಗೆ ಮಿಲಿಟರಿಯಲ್ಲೂ ಕೂಡ ರಿಸೈನ್ ಮಾಡ್ತಾ ಇದ್ರೆ, ನಮ್ಗೆ ಯಾಕೆ ಬೇಕಪ್ಪ ಇವ್ರೊಳಗೆ ಕಚ್ಚಾಟದಲ್ಲಿ, ನಮ್ಮ ಜೀವ ಯಾಕೆ ಹೋಗ್ಬೇಕು ಅಂತ ಹೇಳ್ಕೊಂಡು ಪಾಕಿಸ್ತಾನದ ಮಿಲಿಟರಿಯವರು 5,000 ಜನ ರಿಸೈನ್ ಮಾಡ್ಕೊಂಡಿದ್ದಾರೆ. ಇದು ಸೇನೆ ವ್ಯವಸ್ಥೆ ಯಾವ ರೀತಿ ಆಗಿದೆ, ಸೇನೆಯು ಪಾಕಿಸ್ತಾನದಲ್ಲಿ ಎಷ್ಟು ನಿಷ್ಠೆಯನ್ನ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಿದೆ.